ಭತ್ತ ಈ ಬೆಳೆಯ ಬಗ್ಗೆ ಮಾತಾಡುವಾಗ ತುಂಬಾನೇ ಬೇಸರವಾಗುತ್ತೆ. ಯಾಕಂದ್ರೆ ಇತ್ತೀಚೆಗೆ ಬೆಲೆಯೂ ಇಲ್ಲದ ಬೆಳೆಯೋರು ಇಲ್ಲದ ಹಾಗಾಗಿದೆ ಇದರ ಕತೆ. ಒಂದಷ್ಟು ವರ್ಷಗಳ ಹಿಂದೆ ಅದೆಷ್ಟೋ ಕುಟುಂಬಗಳು ಅವಲಂಬಿತವಾಗಿದ್ದು ಈ ಭತ್ತದ ಮೇಲೆ. ಆದ್ರೆ ಈಗ ಗದ್ದೆಗಳು ಕ್ರಮೇಣ ಮರೆಯಾಗಿ ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಕಾಣೋದು ಅಡಿಕೆ ತೋಟಗಳ ಸಾಲೆ. ನಾನು ಕೇಳಿದ ಹಾಗೆ ನಮ್ಮ ಅಪ್ಪ ಅಜ್ಜರ ಕಾಲದಲ್ಲಿ ಹೊಟ್ಟೆಗೂ ಬಟ್ಟೆಗೂ ಬಳಸೋ ಪ್ರತಿ ವಸ್ತುಗಳಿಗೂ ಭತ್ತದ ವಿನಿಮಯವೇ ಮೂಲವಾಗಿತ್ತು. ಆಗ ಕಾಫಿ, ಅಡಿಕೆ, ಕಾಡು ಮೆಣಸಿನಂತ ವಾಣಿಜ್ಯ ಬೆಳೆಗಳ ಕಲ್ಪನೆ ಸ್ವಲ್ಪ ದೂರವೇ ಇತ್ತು. ಕಡಿಮೆ ಆಗಿರೋದಕ್ಕೆ ಕಾರಣ ರೈತನಲ್ಲ, ಅವನು ಬೆಳೆಯನ್ನ ಬೆಳೆಯುವಾಗ ಅನುಭವಿಸುವ ಸಮಸ್ಯೆಗಳು. ಮೊದಲನೇದಾಗಿ ಇಳುವರಿ ಇರಲ್ಲ, ರೋಗಗಳಂತೂ ಪ್ರತಿ ವರ್ಷ ಬರದೇ ಇರಲ್ಲ, ಕೆಲಸಗಳಿಗೆ ಜನವೂ ಸಿಗಲ್ಲ, ಕಾಡು ಪ್ರಾಣಿ ಪಕ್ಷಿಗಳ ಹಾವಳಿ ತಪ್ಪಲ್ಲ, ಕಟಾವಿಗೆ ಮಳೆಯೂ ಬಿಡಲ್ಲ. ಇದೆಲ್ಲದರ ನಡುವೆ ಬೆಳೆ ಬೆಳೆದು ಮಾರೋಕ್ ಹೋದ್ರೆ ಅಲ್ಲಿ ಒಳ್ಳೆ ಬೆಲೆಯೂ ಸಿಗಲ್ಲ. ನನಗೆ ಅರ್ಥ ಆಗಲ್ಲ, ಮುಖ್ಯವಾಗಿ ತಿನ್ನೋ ಅನ್ನಕ್ಕೂ ಒಂದು ಬೆಂಬಲ ಬೆಲೆ ಇಲ್ವಲ್ಲ. ಆದರೂ ತುಂಬಾ ರೈತರು ಬದುಕು ಕೊಟ್ಟ ಭತ್ತದ ಮೇಲಿಟ್ಟಿರೋ ಭರವಸೆಯನ್ನ ಇಂದಿಗೂ ಬಿಟ್ಟಿಲ್ಲ. ಮಾರಾಟ ಕಲ್ಲದೆ ಇದ್ರೂ ಮನೆ ಮಟ್ಟಿಗಾದ್ರೂ ಬೆಳೆಯೋದನ್ನು ನಿಲ್ಲಿಸಿಲ್ಲ. ಹೀಗೆ ಬೆಳೆಗಾರರು ಕಡಿಮೆ ಆಗ್ತಾ ಹೋದ್ರೆ ಭವಿಷ್ಯದಲ್ಲಿ ಅನ್ನಕ್ಕೂ ಸಮಸ್ಯೆ ಆಗೋದಂತೂ ಖಂಡಿತ. ಅದಾಗದೇ ಇರಲಿ ಅನ್ನೋದೇ ಅದೆಷ್ಟೋ ರೈತರ ಇಂಗಿತ. ಇದನ್ನೆಲ್ಲ ಬದಿಗಿಟ್ಟು ನೋಡಿದ್ರೆ ಆಗಿನ ಸಾಂಪ್ರದಾಯಿಕ ಕೃಷಿ